ಪಿಡಿಒ ಇಮ್ತಾಜ್ ಮಮದಾಪುರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ, ಕೊಲೆ ಬೆದರಿಕೆ ಕ್ರಮಕ್ಕೆ ಪಂಚಾಯತ್ ಸಿಬ್ಬಂದಿಗಳು ಹಾಗೂ ನೌಕರರ ಸಂಘ ಆಗ್ರಹ. ಜೇವರ್ಗಿ ತಾಲೂಕಿನ ನೇದಲಗಿ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಇಮ್ತಾಜ್ ಮಮದಾಪುರ್ ಅವರಿಗೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ ಘಟನೆ ಖಂಡನೀಯವಾಗಿದ್ದು, ಆರೋಪಿಯನ್ನ ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಜರುಗಿಸಬೇಕೆಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘ ತಾಲೂಕಾ ಘಟಕ ಜೇವರ್ಗಿ ಆಗ್ರಹಿಸಿದೆ. ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ದಾನಪ್ಪಗೌಡ ಹಳಿಮನಿ ನೇತೃತ್ವದಲ್ಲಿ ತಾಲೂಕಾ ದಂಡಾಧಿಕಾರಿಗಳು ಹಾಗೂ ತಹಶೀಲ್ದಾರ್ಗೆ ಸಲ್ಲಿಸಿದ ಮನವಿಯಲ್ಲಿ ಜೇವರ್ಗಿ ತಾಲೂಕಿನ ನೇದಲಗಿ ಗ್ರಾಮ ಪಂಚಾಯತ್ ಪಿಡಿಒ ಇಮ್ತಾಜ್ ಮಮದಾಪುರ್ ಅವರು ಮಾರ್ಚ್ 6ರಂದು ತಮ್ಮ ಕರ್ತವ್ಯದಲ್ಲಿದ್ದ ವೇಳೆ ಬಿಲ್ಲಾಡ ಗ್ರಾಮದ ನಿಂಗಣ್ಣ ಭಗವಂತರಾಯ ನಾಯಕ್ ಎಂಬಾತ ಮೊಬೈಲ್ ಮೂಲಕ ಕರೆ ಮಾಡಿ ಅವಾಚ್ಯ ಹಾಗೂ ಅಶ್ಲೀಲ ಪದಗಳಿಂದ ನಿಂದಿಸಿ ಕೊಲೆ ಬೆದರಿಕೆ ಹಾಕಿದ್ದಾರೆ ಎಂದು ತಿಳಿಸಿದ್ದಾರೆ. ಇದಷ್ಟೇ ಅಲ್ಲದೆ ಅವರ ಕುಟುಂಬವನ್ನು ಸರ್ವನಾಶ ಮಾಡುವುದಾಗಿ ಬೆದರಿಕೆ ಹಾಕಿ ಸರ್ಕಾರಿ ಕರ್ತವ್ಯಕ್ಕೆ ಅಡ್ಡಿಪಡಿಸಿರುವುದಾಗಿ ಮನವಿಯಲ್ಲಿ ಉಲ್ಲೇಖಿಸಲಾಗಿದೆ. ಈ ಕುರಿತು ನೆಲೋಗಿ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿ ಎಫ್ಐಆರ್ ದಾಖಲಾಗಿದೆ ಎಂದು ತಿಳಿಸಲಾಗಿದೆ. ಹೀಗಾಗಿ ಸಾರ್ವಜನಿಕ ಸೇವೆ ಸಲ್ಲಿಸುತ್ತಿರುವ ಸರ್ಕಾರಿ ಅಧಿಕಾರಿಗೆ ಬೆದರಿಕೆ ಹಾಕಿರುವ ಆರೋಪಿಯನ್ನ ತಕ್ಷಣ ಬಂಧಿಸಿ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವಂತೆ ನೌಕರರ ಸಂಘ ಅಧಿಕಾರಿಗಳನ್ನು ಆಗ್ರಹಿಸಿದೆ. ಬಿಲ್ ಕಲೆಕ್ಟರ್ ಸಿಬ್ಬಂದಿಗಳಾದ ಮಲ್ಕಪ್ಪ ನರಿಬೋಳ್, ಕೆಲ್ಲೂರು, ಭೀಮನಗೌಡ, ದಂಡೋತಿ, ನರಿಬೋಳ್ ಹಾಗೂ ನೇದಲಗಿ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಾದ ಸುದರ್ಶನ್ ವಿ ಹಿರೇಮಠ್, ಶಾಂತಪ್ಪ ಬಿಲ್ಲಾಡ್, ಕಾಜಪ್ಪ ಮಯೂರ್ ಸೇರಿದಂತೆ ಇತರರು ಭಾಗವಹಿಸಿದರು. ಪ್ರಸ್ತುತ ಜೇವರ್ಗಿ ತಾಲೂಕಿನ ನೇದಲಗಿ ಗ್ರಾಮ ಪಂಚಾಯತಿ ಆಡಳಿತಾಧಿಕಾರಿಯನ್ನ ನೇಮಿಸಿದರೂ ಸಾರ್ವಜನಿಕರ ಕುಂದುಕೊರತೆಗಳನ್ನು ನಿಭಾಯಿಸಲು ಆಡಳಿತಾಧಿಕಾರಿಗಳ ಜವಾಬ್ದಾರಿಯಾಗಿದೆ. ತಕ್ಷಣವೇ ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸುವ ಕಾರ್ಯ ನಡೆಯಬೇಕೆಂದು ನೇದಲಗಿ ಪಂಚಾಯತ್ ವ್ಯಾಪ್ತಿಯ ಗ್ರಾಮಸ್ಥರು ಅಳಲನ್ನು ತೋಡಿಕೊಂಡಿದ್ದಾರೆ. ಕರ್ನಾಟಕ ರಾಜ್ಯ ನೌಕರರ ಸಂಘಟನೆ ಹಾಗೂ ವಿವಿಧ ಪಂಚಾಯತ್ ಸಿಬ್ಬಂದಿಗಳಿಂದ ವಿಜಾಪುರ ಕ್ರಾಸಿಂದ ಮಿನಿ ವಿಧಾನಸೌಧವರೆಗೆ ಪ್ರತಿಭಟನೆ ನಡೆಸಿ ನಂತರ ತಹಶೀಲ್ದಾರ್ ಮಲ್ಲಣ್ಣ ಯಲಗೋಡ ಹಾಗೂ ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿ ರವಿಚಂದ್ರ ರೆಡ್ಡಿ ಲಕ್ಕುಂಡಿ ಅವರಿಗೆ ಮುಂದಿನ ಕ್ರಮಕ್ಕಾಗಿ ಮನವಿ ಪತ್ರ ಸಲ್ಲಿಸಿದರು. ಹಲೋ ಹೇಳ್ರಿ. ಯಾಕೆ ಫೋನ್ ಯಾಕೆ ಎತ್ತಲಾಗಿರಿ? ಚಂತನ ಏನ್ ಫೋನ್ ಹಚ್ತೀರಿ ನೀವು? ಒಂದ್ಸಲ ಹೇಳಿವಿಲ್ಲ ನಿಮಗೆ ಏನ್ ತಿಳಿದಿನಿ ಗುರುಗಳು? ಏನಂದ್ರಿ? ನೀನ್ ಬ್ಯಾರೆ ಮಾಡ್ತೀನಿ, ನಿನ್ ಔಷಧ ಖಂಡ್ ಮಾಡ್ತೀನಿ. ಏನ್ ತಿಳಿದಿನಿ? ಮಾತಾ ಪಿತಾ ನಡೆಯಲ್ಲ ನನ್ನ ಮೇಲೆ. ನಾ ಮತ್ ಬ್ಯಾರೆ ಮಾಡ್ಬೇಕಾಗ್ತೈತಿ. ಪ್ರತಿಯೊಂದು ರಿಕಾರ್ಡಿಂಗ್ ಮಾಡ್ಕೋತೀನಿ ನಾನು. ಏನು ತಿಳ್ಕೊಳ್ಳುವ ನಡೀತಿಲ್ಲ. ಧಮಕಿ ಕೊಟ್ಟು ನೀ ಯಾವ ಏನು ನಡೆಯಲ್ಲ, ನಿಂದ ಏನು ಹುಚ್ಚು ನಡೆಯಲ್ಲ. ನೀ ಯಾರು ನಡೆದ ನಾನ್ ಬಂದ್ ನಡೆಯಲ್ಲ. ಬಲೆ ಬಲೆ ಪೊಡ್ಯಾರ ಏನ್ ತಿಳಿದಿ ನೀನು? ಮೀಟಿಂಗ್ ನಾಗ ಇಡ್ತೀನಿ ಮಾಡ್ತೀನಿ ಅಂತ ಹೇಳಿ ಮುಗೀತು. ಏನ್ ಮಾಡ್ತದಿ? ಮಾಡಿಸ್ಬೋತೆ ಫೋನ್ ಅದ್ರ ಕಿಮ್ಮತ್ ಮಾಡಲ್ಲ. ಎಲ್ಲಿ ಎಂತಿಂತ ಮಾಡ್ತಾರೆ. ನಿಂದೇನದು? ಎಫ್ಐಆರ್ ಮಾಡ್ತೀನಿ, ನಿನ್ ಮೇಲೆ ಕಂಪ್ಲೇಂಟ್ ಮಾಡ್ತೀನಿ. ನೀನ್ ಕಂಪ್ಲೇಂಟ್ ನಾನು ಪೊಲೀಸ್ ಸ್ಟೇಷನ್ ಎಫ್ಐಆರ್ ಮಾಡ್ತೀನಿ. ಬಾ ನೀ ಎಫ್ಐಆರ್ ಮಾಡಿ ನೀನು ಹೊರಗೆ ದಾಟದನ್ನ ಕೊಟ್ಟ ನಾನ್ ಬದಲ್ ಕರಿ. ನೀನು ಆಯ್ತಾಯ್ತು. ಏನ್ ತಿಳಿದಿ ನೀನು? ಏನೇನು ಮಾತಾಡಿ ಎಲ್ಲ ರೆಕಾರ್ಡಿಂಗ್ ಏನ್ ರೆಕಾರ್ಡ್ ಅಲ್ಲ. ನಿನ್ನಂತವ್ರು ಬಾಳ ಮಂದಿ ನೋಡಿ. ನೀ ಏನ್ ತಿಳ್ಕೊಂಡು ನಾನು ನೀನ್ ಹೇಳಿರ್ತದ. ನಾನು ಎಲ್ಲ ರೀತಿ ತಯಾರಿ. ನೀ ತಿಳಿದ ಏನ್ ತಿಳಿದ? ಬಲ್ಲೆ MLA MP ಬಿಟ್ಟಿಲ್ಲ ನಾನು. ನಾವು ಎಲ್ಲದಕ್ಕೂ ತಯಾರಿರ್ತೀವಿ. ನೀ ಏನ್ ರಾಜ್ಯಾಧ್ಯಕ್ಷರು ಮಾತು ಹೇಳಿದ್ದಾರೆ. ಯಾರೇ ಮೇಲೆ ಹಲ್ಲೆ ಆಗ್ಲಿ ನಾವು ಸುಮ್ಮನೆ ಕೂಡೋರಲ್ಲ. ಸುಮ್ಮನೆ ಕೂಡುವಂತ ಸಂಘ ನಮ್ದಲ್ಲ. ಎಲ್ಲಾ ಸರ್ಕಾರಿ ನೌಕರರು ನನ್ನ ಬಂಧುಗಳು, ಎಲ್ಲಾ ಸರ್ಕಾರಿ ನೌಕರರು ನನ್ನ ಅಣ್ಣ ತಮ್ಮಂದಿರು, ಎಲ್ಲಾ ಸರ್ಕಾರಿ ನೌಕರರು ನಾವೆಲ್ಲರೂ ಒಂದೇ ಕುಟುಂಬದ ವ್ಯಕ್ತಿಗಳು ಅಂತ ಹೇಳಿದ್ದಾರೆ. ಅದಕ್ಕೆ ಯಾರೇ ಮೇಲೆ ಹಲ್ಲೆ ಆಗ್ಲಿ, ಇವತ್ತ ಮೇಡಮ್ ಮೇಲೆ ಆಗಿದೆ, ನಾಳೆ ಡ್ರೈವರ್ ಮೇಲೆ ಆಗ್ತದೆ, ಡಿ ಗ್ರೂಪ್ ದರ್ಶನ ಮೇಲೆ ಆಗ್ತದೆ, ಬೇಡ ತಹಸೀಲ್ದಾರ್ DC ಮೇಲೆ ಕೂಡ ಹಲ್ಲೆ ಆಗ್ತದೆ. ಅವತ್ತೇ ಸುಮ್ ಕೊಡೋದಲ್ಲ. ನಾವು ನಮ್ಮ ಸಂಘಕ್ಕೆ ಮನವಿಯನ್ನ ಕೊಟ್ಟರೆ ನಮ್ಮ ಸಂಘ ನಿಮ್ಮ ಜೊತೆ ಇರ್ತದೆ, ನಿಮ್ಮ ಜೊತೆ ಹೋರಾಟ ಮಾಡ್ತದೆ ಅಂತ ಈ ಒಂದು ಸಂದರ್ಭದಲ್ಲಿ ನಮಗೆ ಆಶ್ವಾಸನೆ ಕೊಡುತ್ತಾ. ಯಾಕಂದ್ರೆ ಲಾಸ್ಟ್ ಟೈಮ್ ಆಯ್ತು, ನಮ್ಮ DC ಮೇಡಮ್ ಕೂಡ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿದ್ರು. ಅವಾಗ ಕೂಡ ನಮ್ಮ ಸರ್ಕಾರಿ ನೌಕರರ ಸಂಘ ಪ್ರೊಟೆಸ್ಟ್ ಮಾಡಿತು. ಅವರ ವಿರುದ್ಧ ಒಂದು ಕ್ರಮ ಕೈಗೊಳ್ಳಬೇಕಂತ ಮೆಮೊಂಡಮ್ ಅನ್ನ ಕೊಟ್ಟಿವಿ. ಕೊಟ್ಟಾಗ ಅವರು ಅಪೋಲಜಿ ಮಾಡ್ಕೊಂಡು ಬಿಟ್ಟು. ಇಷ್ಟೇ ಅಲ್ಲದೆ ನಮ್ಮ ಪಂಚಾಯತಿ ಒಳಗೆ ನಮ್ಮ ಯಾರು ಹೆಸರಿತ್ತು ರಾಜಶೇಖರ್ ಅಂತ, ಅವ್ರ ಮೇಲೆ ಕೂಡ ಹಲ್ಲೆ ಆಯ್ತು. ಹಿಂದೆ ಹಲ್ಲೆ ಆದಾಗ ಕೂಡ ನಾವು ಪ್ರೊಟೆಸ್ಟ್ ಮಾಡಿದ್ವಿ ಅಲ್ಲಿ ಹೋಗಿ. ಅವ್ರಿಗೂ ಕೂಡ ಬಂಧನವಾಯ್ತು. ಅದೇ ರೀತಿ ನಮ್ಮ ಸೋದರ ಮೇಲೆ ಹಲ್ಲೆ ಆಗಿದೆ. ಅವರನ್ನ ಕೂಡಲೇ ಬಂಧಿಸಿ ಶಿಸ್ತು ಕ್ರಮ ಕೈಗೊಳ್ಳದೇ ಇದ್ರೆ ಮುಂಬರುವ ದಿನಗಳಲ್ಲಿ ನಾವು ಕೆಲವೇ ದಿನ 4-5 ದಿನಗಳ ನಂತರ ಈ ತಹಸೀಲ್ ಆವರಣದಲ್ಲೇ ನಾವು ಅನಿರ್ದಿಷ್ಟ ಹೋರಾಟವನ್ನು ಮಾಡಬೇಕಾಗ್ತದೆ. ದಯವಿಟ್ಟು ನಾವು ಮಾನ್ಯರು ಇದನ್ನ ಅರ್ಜೆಂಟ್ ಆಗಿ ಕ್ರಮ ಕೈಗೊಳ್ಳುವಂತೆ, ಸೂಕ್ತ ಕ್ರಮ ಕೈಗೊಳ್ಳಬೇಕಂತೆ ನಮ್ಮ ತಹಸೀಲ್ದಾರಲ್ಲಿ ಮನವಿಯನ್ನ ಮಾಡ್ತಾ ನಮ್ಮ ಸಂಘದ ವತಿಯಿಂದ ಮತ್ತು ಎಲ್ಲ ನೌಕರ ಬಂಧುಗಳ ವತಿಯಿಂದ ನಮ್ಮ ತಹಸೀಲ್ದಾರ್ಗೆ ಮನವಿಯನ್ನ ಕೊಡ್ತಾ ಇದ್ದೀವಿ. ದಯವಿಟ್ಟು ತಾವೆಲ್ಲರೂ ಈ ಒಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರದ ಜೊತೆ ಒಗ್ಗಟ್ಟಾಗಿರಬೇಕು. ರಾಜ್ಯ ಸರ್ಕಾರದ ಕೆಲಸಗಳನ್ನ ಮಾಡಬೇಕು. ನಾವು ಕೆಲಸ ಮಾಡ್ತಾ ಇದೀವಿ, ನಿಂತಿಲ್ಲ.
ಆದ್ರೂ ಕೂಡ ನಾವು ಇಂಥ ಹಲ್ಲೆ ನಿಂದನೆಗಳನ್ನ ಸಹಿಸಿಕೊಂಡು ನಾವು ಎಷ್ಟೋ ಜನ ಆತ್ಮಹತ್ಯೆಗಳನ್ನು ಕೂಡ ಮಾಡ್ಕೊಂಡಿದ್ದಾರೆ. ಇಂಥವು ಆಗಬಾರ್ದು ಅಂದ್ರೆ ನಾವೆಲ್ಲರೂ ಕೂಡ ಒಗ್ಗಟ್ಟಾಗಿ ಇದ್ದಾಗ ಮಾತ್ರ ಅದು ಸಾಧ್ಯ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ಮಾನ್ಯ ತಹಸೀಲ್ದಾರ್ಗೆ ಈ ಮನವಿಯನ್ನು ನಾವು ಕೊಡ್ತಾ ಇದ್ದೀವಿ. ದಯವಿಟ್ಟು ಮಾನ್ಯ ತಹಸೀಲ್ದಾರ್ ಮನವಿಯನ್ನ ಸ್ವೀಕರಿಸಬೇಕು. ಮೊದಲನೇದಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ವತಿಯಿಂದ ದಂಡಾಧಿಕಾರಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಅದೇ ತರನಾಗಿ ದಂಡಾಧಿಕಾರಿಗಳ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನ ವಿಡಿಯೋ ಸಂಘದ ವತಿಯಿಂದ ಕೊಡ್ತಾ ಇದ್ದಾರೆ. ಅದೇ ತರನಾಗಿ ಇನ್ನೊಂದು ಮನವಿಯನ್ನ ತಾಲೂಕಾ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಕೂಡ ಈ ಒಂದು ಮನವಿಯನ್ನ ಸಿಎಸ್ಗೆ ಬಳಸುವಂತ 3 ಮನವಿಗಳನ್ನ ನಮ್ಮ ದಂಡಾಧಿಕಾರಿಗಳು ಮತ್ತು ಪಂಚಾಯತ್ ಆಫೀಸಿನ ಮ್ಯಾನೇಜರ್ಗಳು ಇದನ್ನ ನಾವು ಒಪ್ಪಿಸ್ತಾ ಇದ್ದೀವಿ. ದಯವಿಟ್ಟು ತಾವು ಶೀಘ್ರದಲ್ಲೇ ಅತಿ ಶೀಘ್ರದಲ್ಲೇ ಕ್ರಮ ಕೈಗೊಳ್ಳದಿದ್ರೆ ನಾವು ಯಾರು ಸುಮ್ಮನೆ ಇರುವುದಿಲ್ಲ, ಇಲ್ಲೇ ಟೆಂಟ್ ಹೊಡೆದು ಕೂಡ್ತೀವಿ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ನಾವು ದಯವಿಟ್ಟು ಮಾನ್ಯರು ಮನವಿಯನ್ನ ಸ್ವೀಕರಿಸಬೇಕಂತ ಕೇಳ್ತಾರೆ. ಸರ್ಕಾರಿ ನೌಕರರ ಸಂಘಕ್ಕೆ ಸರ್ಕಾರಿ ನೌಕರರ ಸಂಘಕ್ಕೆ ಏನೇ ಬರಲಿ ಏನೇ ಬರಲಿ ಒಂದೇ ಒಂದೇ ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ರಾಜ್ಯ ಸರ್ಕಾರಿ ನೌಕರರಿಗೆ ಸಾರ್ವಜನಿಕ ಯಾಕೋ ನಂದ್ಯಾಕ್ ಬೇಡ ಬಾಳ ಬಂದ ನಿಮ್ ಮಸ್ತಿ ಬಂದೆ ನಮ್ಮ ಎದುರಿಗೆ ಮಾತಾಡ್ತಾರೆ. ನಮ್ ಬಿಲ್ ಕಲೆಕ್ಟರ್ ವಸೂಲಿಗೆ ಹೋದ್ರೆ ಯಾಕೋ ಗೋಷ್ಠಿಗೆ ನಾವು ಪಂಚಾಯತ್ ಹತ್ರ ಅವ್ನ ಹೆಸರು ಹೇಳೋದಿಲ್ಲ. ಗೋಷ್ಠಿ ಮಗನೇ ನೀನು ನೋಟಿಸ್ ಕೊಡ್ತೀಯ, ನೀ ಯಾಕೆ ಕೊಡ್ತೀನಿ ನೋಡ್ತೀನಿ ನಾನು ಅಂತ ಹೆದರಿಕೆ ಹಾಕೋ ಲೆಕ್ಕಕ್ಕೆ ಮಾತ್ರ ಅವತ್ತೇನೋ FIR ಮಾಡ್ಬೇಕಂತ ಮಾಡಿದ್ದೇವೆ ನಮ್ಮ ಸಿಬ್ಬಂದಿ ಪರವಾಗಿ. ಇರ್ಲಿ ಸರ್ ಇದು ಲೋಕಲ್ ಇರ್ಲಿ ನೋಡೋಣ ಅಂತ ನಮ್ಮ ಸಿಬ್ಬಂದಿನ ಬೇಡ ಸರ್ ನೋಡೋಣ ಅನ್ನೋ ವಿಚಾರಕ್ಕೆ ಅಲ್ಲಿಗೆ ಇದು ಒಬ್ಬರದೇ ಅಲ್ಲ, ಪ್ರತಿ 25 ಪಂಚಾಯತಿಯಲ್ಲಿ ನಾನು ಎಲ್ಲ ಸಿಬ್ಬಂದಿ ವರ್ಗದವ್ರಿಗೆ ಇದು ಅನುಭವ ಇದೆ. ಪ್ರತಿನಿತ್ಯ 10 ಗಂಟೆಗೆ ಆಫೀಸ್ ಚಾಲು ಆದ್ರೆ ಬರೋದೇ ಬೆದರಿಕೆನೆ ಚಾಲು. ಫಸ್ಟ್ ಬಡ ಲೆಕ್ಕಗೆ ಬಯ್ಯ ಲೆಕ್ಕಕ್ಕೆ ನಾವೇನು ಯಾವ ದಿಟ್ಟಿನಲ್ಲಿ ಕೆಲಸ ಮಾಡ್ಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ. ಅಥವಾ ಯಾವುದೋ ಒಂದು ಕಾಗದ ಪತ್ರ ಯಾವುದೇ ಡಾಕ್ಯುಮೆಂಟ್ ಕರೆಕ್ಟ್ ಆಗೋದಿಲ್ಲ ನೋಡ್ಲೆ ಹಿಂಗ ಮಾತಾಡ್ಕೊಡೋ ನಮ್ಮ ಆಪರೇಟರ್. ಸೊ ಈ ರೀತಿ ಆದ್ರೆ ಕರ್ತವ್ಯ ಮಾಡೋದು ಬಹಳ ಕಠಿಣ ಆಗ್ತದೆ ಮುಂದಿನ ದಿನಮಾನಗಳು. ಈ ಪ್ರವೃತ್ತಿ ಏನದರ ಈ ಒಂದು ಪ್ರಕರಣದಿಂದ ಇದು ಆರಂಭ ಆಗಿದೆ, ಇವರಿಂದನೇ ಅಂತ್ಯ ಆಗ್ಬೇಕು. ಅದು ಅಂತ್ಯ ಆಯ್ತು ಆಗದೆ ಇದ್ರೆ ನಾವು ಅನಿರ್ದಿಷ್ಟಾವಧಿಯವರೆಗೆ ಇಲ್ಲೇ ಮಿನಿ ವಿಧಾನಸೌಧ ಎದುರುಗಡೆನೆ ನಾವು ಪೂರ್ತಿ ಅಂತೇಳಿ ಈ ಸಂದರ್ಭದಲ್ಲಿ ಎಲ್ಲರಿಗೆ ಕೆಲಸ ಮಾಡೋದಾಗುತ್ತೆ. ಯಾರು ಕೂಡ ಯಾರು ಇಲ್ಲೇ ಮಾಡಿಕೊಂಡು ಮಾಡೋದ್ರಲ್ಲಿ ಸರಿ ಇಲ್ಲ. ಇವತ್ತರಲ್ಲಿ ಯಾರು ಬೈದ್ರೆ ನನಗೆ ನಮ್ಮ ಮಕ್ಳಿಗೆ ಯಾಕಪ್ಪ ಬೈದಿರಿ ಅಂತ ಕೇಳೋ ಪರಿಸ್ಥಿತಿ ಬಂದಿದೆ. ಅಂಥದ್ರಲ್ಲಿ ಯಾರು ವಿಡಿಯೋ ಕೇಳಿದ್ರೆ ತುಂಬ ಚಾಲೆಂಜಿಂಗ್ ಇರುತ್ತೆ. ಯಾಕಂದರೆ ಒಂದು ರೂಟ್ ಲೈನ್ ಇರೋದ್ರಿಂದ ಅದೊಂದು ಸ್ವಲ್ಪ ತುಂಬ ಡಿಫ್ರೆಂಟ್. ಎಲ್ಲ ಜಾಬ್ ಬೇರೆ ಇದನ್ನೇ ಬೇರೆ ಇರುತ್ತೆ. ಸ್ವಲ್ಪ ಎಲ್ಲರೂ ತಾಳ್ಮೆಯಿಂದ ಇರಬೇಕು, ಪಬ್ಲಿಕ್ ಕೂಡ ತಾಳ್ಮೆ ಇರಬೇಕು, ಮತ್ತು ನಮ್ಮ ವಿಡಿಯೋದಿಂದ ಸ್ವಲ್ಪ ತಾಳ್ಮೆ ಇರಬೇಕು. ಯಾಕಂದರೆ ಅದು ರೂಟ್ ಲೈನ್ ಇರೋದ್ರಿಂದ ಎಲ್ಲರೂ ಕೂಡ ಅದಕ್ಕೆ ಸ್ವಲ್ಪ ಹೆಚ್ಚಿನ ಒತ್ತು ಕೊಡ್ತಾರೆ. ಎಲ್ಲರೂ ಬಂದು ಫಸ್ಟ್ ಕೇಳೋದೇ ವಿಡಿಯೋರ್ನೇ ಕೇಳ್ತಾರೆ. ಯಾಕಂದರೆ ಅದು ಪಂಚಾಯತ್ ಇರೋದ್ರಿಂದ ಅವನ್ನೇ ಕೇಳಬೇಕು. ಅಡ್ಮಿನಿಸ್ಟ್ರೇಷನ್ ಆಗಲಿ, ಲ್ಯಾಂಡ್ ಪ್ರಾಬ್ಲಮ್ ಆಗಲಿ, ಯಾವುದೇ ಫೆಸಿಲಿಟೀಸ್ ಬಂದರೂ ಕೂಡ ನಾವು ಫಸ್ಟ್ ಯಾವುದೇ ಪ್ರೋಗ್ರಾಮ್ ಬಂದರೂ ಕೂಡ ವಿಡಿಯೋರ್ ಮುಖಾಂತರ ಆಗೋದ್ರಿಂದ ಅವರಿಗೆ ವರ್ಕ್ ಬರ್ಡನ್ ಇರ್ತದೆ. ವರ್ಕ್ ಬರ್ಡನ್ ಇರೋದ್ರಿಂದ ಅವರಿಗೂ ಮೆಂಟಲ್ ಸ್ಟ್ರೆಸ್ ಅಂಬುದು ಇರ್ತದೆ. ಯಾಕಂದ್ರೆ ಡೆವಲಪ್ಮೆಂಟ್ ಅಂಬುದು ಇರೋದು ಹಂಗೆ ಇರ್ತದೆ. ಹೀಗಾಗಿ ಎಲ್ಲರೂ ಕೂಡ ತಾಳ್ಮೆಯಿಂದ ಇಟ್ಕೊಂಡು ನೌಕರಿ ಸಂಘ ಕೂಡ ಅಧ್ಯಕ್ಷರು ಯಾವತ್ತೂ ಜೊತೆ ಇರ್ತಾರೆ. ಅನ್ಯಾಯ ಆದಲ್ಲಿ ನಮ್ಮ ಜೊತೆ ಇದ್ದು ಹೋರಾಟ ಮಾಡ್ತಾರೆ. ಎಲ್ಲರೂ ತಾಳ್ಮೆಯಿಂದ ಇದ್ದು ಸಾರ್ವಜನಿಕರಿಗೂ ಕೂಡ ಅಷ್ಟೇ. ಏನಪ್ಪ ಅಂದರೆ ಯಾರಾದರೂ ಅಧಿಕಾರಿಗಳು ತಪ್ಪೇನಾದರೂ ಮಾಡಿದ್ದಾರೆ ಮೇಲಧಿಕಾರಿಗಳಿಗೆ ಮನವಿ ಸಲ್ಲಿಸುವುದರ ಮೂಲಕ ಆಗಲಿ ಅಥವಾ ದೂರು ನೀಡೋದ್ರ ಮೂಲಕ ತಾವು ಕೂಡ ಅಧಿಕಾರಿಗಳ ಜೊತೆ ಸಹಕರಿಸಬೇಕು. ಯಾಕಂದ್ರೆ ಬೈದಾಡೋದ್ರಿಂದ ಅದು ವಾತಾವರಣ ಕೆಟ್ಟೋಗುತ್ತೆ ಮತ್ತು ಅವರು ಅಲ್ಲಿ ಬಂದು ಕೆಲಸ ಮಾಡೋಕ್ಕೆ ಮನಸ್ಸಿರಲ್ಲ. ಯಾವುದಾದ್ರೂ ಊರಿಗೆ ಬರಬೇಕಾದ್ರೆ ನೌಕರು ಬೇರೆ ಊರಿಗೆ ಬಂದು ಅಲ್ಲಿ ಕೆಲಸ ಮಾಡಬೇಕಾದ್ರೆ ಏನಂದರೆ ಅಲ್ಲಿ ವಾತಾವರಣ ಸರಿಯಾಗಿರ್ಬೇಕು. ಬೇರೆ ಊರಿಗೆ ಬಂದರೆ ದೂರದೆಲ್ಲ ಬೈಕೊಂಡು ತಿನ್ನೋದ್ರಿಂದ ಕೆಲಸ ಆಗಲ್ಲ. ಅದಕ್ಕಾಗಿ ಎಲ್ಲ ಸಾರ್ವಜನಿಕರಿಗೂ ಕೂಡ ವಿನಂತಿ ಅಂದರೆ ಯಾರಾದರೂ ನಾವೇ ಆಗಲಿ ಅಧಿಕಾರಿಗಳಾಗಲಿ ಕೆಳ ಅಧಿಕಾರಿಗಳಾಗಲಿ ಯಾರಾದರೂ ತಪ್ಪು ಮಾಡಿದರೆ ಮೇಲಧಿಕಾರಿಗಳಿಗೆ ನೇಮಕವನ್ನು ತಿಳಿದುಕೊಂಡ್ರೆ ಅವ್ರು ತಪ್ಪು ಮಾಡಿದರೆ 100% ಅವರಿಗೆ ಏನಪ್ಪ ಅಂತಂದರೆ ನೇಮದಲ್ಲಿ ಏನಿದೆ ಅದನ್ನು ಪನಿಷ್ಮೆಂಟ್ ಮಾಡ್ತಾರೆ. ಯಾರೂ ಕೂಡ ಯಾರಿಗೆ ಬೈಯೋದು ಮೊಬೈಲ್ ಇರೋದು ಏನು ಅಂತಂದರೆ
ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಜೇವರ್ಗಿ ತಾಲೂಕಾ ಅಧ್ಯಕ್ಷ ದಾನಪ್ಪಗೌಡ ಹಳಿಮನಿ, ತಾಲೂಕಾ ಪಿಡಿಒ ಸಂಘದ ಅಧ್ಯಕ್ಷ ಶ್ರೀಕಾಂತ್ ದೊಡ್ಡಮನಿ, ಡಿಇಒ ಸಂಘದ ತಾಲೂಕಾ ಅಧ್ಯಕ್ಷ ಶಿವಕುಮಾರ್ ಪಾಟೀಲ್, ಕಲ್ಲಹಂಗರಗ, ಪಂಚಾಯತ್ ಕಾರ್ಯದರ್ಶಿಗಳಾದ ಅನಿಲ್ ಕುಮಾರ್ ಸಗರ್, ದೇವರಾಜ್ ಬಿರಾಳ್, ಮಡಿವಾಳಪ್ಪ ತೆಲಗವಾಳ್, ಶಿವನಗೌಡ ಪಾಟೀಲ್ ಕೂಡಿ, ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾದ ತಿಪ್ಪಯ್ಯ ಪತ್ತಿ ಕೆಲ್ಲೂರ್, ರಾಜೇಶ್ವರಿ ಕೊಳ್ಕೂರ್, ಮೆಹಬೂಬ್ ಪಟೇಲ್ ಕಲ್ಲಹಂಗರಗ, ಶಿವಾನಂದ್ ಮಂದೇವಾಲ್, ನಾಗೇಂದ್ರಪ್ಪ ಗೂಡೂರ್, ಸಂಗೀತಾ ಹರ್ನೂರ್, ಸಾಬೀರುದ್ದೀನ್ ಬೆರಟಗಿ, ಡಿಇಒಗಳಾದ ವಿಶ್ವರಾಜ್ ಗುತ್ತೇದಾರ್ ಕೆಲ್ಲೂರ್, ಲಕ್ಷ್ಮೀಕಾಂತ್ ತಳವಾರ್, ಗುರು ಪಾಟೀಲ್ ಕಲ್ಲಂಗರಗ, ಶಿವಮೂರ್ತಿ ಹರಾಳ್, ಶಿವಕುಮಾರ್ ಗೂಡೂರ್, ರಾಚಣ್ಣ ಜೆರಟಗಿ, ಕಾಜಪ್ಪ ಕೇದಲ್ಗಿ, ಚನ್ನಪ್ಪಗೌಡ ಹಿಪ್ಪರಗಿ, ಚಂದ್ರಕಾಂತ್ ಅಂದೋಲಾ, ಶಕೀಲಾ ಮದ್ರಿ, ರಾಮಚಂದ್ರ ನರಿಬೋಳ್, ಸಂತೋಷ್ ಬಿರಾಳ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಬ್ಯೂರೋ ನ್ಯೂಸ್, ಜೇವರ್ಗಿ, ಸುದ್ದಿ ನಂಬರ್ 1.